ಭಗವತ್ ಪ್ರಜ್ಞೆಯಲ್ಲಿ ಸದಾಕಾಲ ನೋಡಿ, ಧ್ಯಾನದಲ್ಲಿ ಇಡೀ ದಿನ ಕೂರ್ಲಿಕ್ಕಾಗದೇ ಇರ್ಬೋದು, ಆದರೆ ಭಗವಂತನ ಗುಂಗಿನಲ್ಲಂತೂ ಇರ್ಬೋದು ಅಂತ. ಈಗ ನಾವು ಈ 6ನೇ ಅಧ್ಯಾಯದ ಮುಂದಿನ ಶ್ಲೋಕ ಏನು ಹೇಳುತ್ತೆ ಅಂದರೆ, ಬಾಹ್ಯ ಮಡಿವಂತಿಕೆಗಿಂತ ಅಂತರಂಗದ ಭಗವಂತನ ಗುಂಗಿನಲ್ಲಿರೋದು ಬಹಳ ಮುಖ್ಯ. ಹಾಗಂದರೆ ಬಾಹ್ಯವಾಗಿ ನೀವು ಶುಚಿತ್ವವನ್ನು ಕಾಪಾಡಿಕೊಳ್ಬೇಡಿ ಎನ್ನುವುದಲ್ಲ, ಆದರೆ ಕೆಲವೊಮ್ಮೆ ಬಟ್ಟೆಗಳು ಕೊಳೆ ಆಗ್ತವೆ, ಕೆಲವೊಮ್ಮೆ ದೇಹ ಕೊಳೆ ಆಗುತ್ತೆ, ಕೆಲವೊಮ್ಮೆ ದೇಹಕ್ಕೆ ಕೊಳೆಗಳು ಅಂಟುತ್ತವೆ. ಆದರೆ ಒಳಗಿನ ವಿಚಾರಗಳು, ಒಳಗಿನ ಚಿಂತನೆಗಳು, ನಮ್ಮ ಅಂತರಂಗಕ್ಕೆ ಯಾರೂ ಬಣ್ಣ ಎಸೆಲಿಕ್ಕಾಗಲ್ಲ, ನಮ್ಮ ಅಂತರಂಗಕ್ಕೆ ಯಾರೂ ಕೊಳಕನ್ನು ಎಸೆಲಿಕ್ಕಾಗಲಿಲ್ಲ. ಈ ಹೋಳಿ ಆಡಬೇಕಾದ್ರೆ ಜನ ನಿಮ್ಮ ದೇಹದ ಮೇಲೆ ಬಣ್ಣ ಎಸಿಬೋದು, ನಿಮ್ಮ ದೇಹದ ಮೇಲೆ ಏನೋ ಕೋಪ ಇದ್ದರೆ ಕೊಚ್ಚೆ ನೀರು ಎಸಿಬೋದು, ಕೋಪ ಇದ್ದರೆ ಏನೋ ಬೇಡದೇ ಇರೋದು ಎಸಿಬೋದು, ಆದರೆ ನಿಮ್ಮ ಅಂತರಂಗಕ್ಕೆ ಯಾರೂ ಏನೂ ಎಸಿಲಿಕ್ಕಾಗುವುದಿಲ್ಲ, ನಾವೇ ಸ್ವೀಕರಿಸದ ಹೊರತು. ಅದಕ್ಕೆ ಭಗವಂತ ಕೃಷ್ಣ 6ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ ಅದನ್ನೇ ಹೇಳುತ್ತಿದ್ದಾನೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣಂ ಒಂದೇ ಜಗದ್ಗುರುಂ. ಅರ್ಜುನನ ಗೊಂದಲಕ್ಕೆ ಹೇಗೆ ಕೃಷ್ಣ ಗೀತೆಯ ಪರಿಹಾರ ನೀಡಿದ್ನೋ ಹಾಗೆ ನಮ್ಮ ಬದುಕಿನ ಗೊಂದಲಕ್ಕೂ ಕೂಡ ನಮಗೆ ಅಧ್ಯಾತ್ಮ, ತತ್ವಚಿಂತನೆ, ಆತ್ಮಜ್ಞಾನ ಅನ್ನೋದು ಒಂದು ಪರಿಹಾರ. ಇದು ಹೇಗೆ ತಲೆನೋವು ಬಂದಾಗ ಮೆಡಿಕಲ್ಗೆ ಹೋಗಿ ಒಂದು ಡೋಲೋ ಮಾತ್ರೆ ತಗೊಳ್ತಿರೋ, ಒಂದೇನೋ ಔಷಧಿ ತಗೊಳ್ತಿರೋ ಹಾಗೆ ಅಲ್ಲ. ಇದು ತಲೆನೋವು ಬರುವ ಮುಂಚೆಯೂ ಅಥವಾ ತಲೆನೋವು ಇಲ್ಲದ ಸಮಯದಲ್ಲೂ ಈ ಔಷಧಿಯನ್ನು ಇಟ್ಕೊಂಡು ಓಡಾಡಬೇಕು ಅಥವಾ ತಿಳ್ಕೊಂಡು ಓಡಾಡಬೇಕು. ತಲೆನೋವು ಬಂತು ಆಮೇಲೆ ನಾನು ಆಶ್ರಮಕ್ಕೆ ಬಂದೆ ಅಥವಾ ಆಮೇಲೆ ನಾನು ಈ ಜ್ಞಾನದ ಸಂಪರ್ಕಕ್ಕೆ ಬರ್ತೀನಿ ಅಂದರೆ ಆ ತಲೆನೋವು ನಿಮ್ಮ ಈ ಜ್ಞಾನವನ್ನು ನಿಮ್ಮೊಳಗಡೆ ಆಳವಾಗಿ ಕೂರ್ಲಿಕ್ಕೆ ಅದು ಬಿಡೋದೇ ಇಲ್ಲ. ಎಲ್ಲ ಚೆನ್ನಾಗಿದ್ದ ಕಾಲದಲ್ಲೇ ಸ್ವಲ್ಪ ಒಳ್ಳೆ ವಿಚಾರಗಳ ಕಡೆ ಗಮನ ಕೊಡಬೇಕು. ಏನೋ ಸ್ವಲ್ಪ ಕೆಟ್ಟಾಗ ಅಯ್ಯೋ ನೆಮ್ಮದಿ ಬೇಕಪ್ಪ ಅಂತ ಬರ್ತೀರ. ಆದರೆ ಈಗ ಆಗಲಿ ನಿಮ್ಮನ್ನು ಯಾವ ವಿಚಾರ ಕೆಡಿಸಿದೆಯೋ ಆ ಕೆಡಿಸಿರುವ ವಿಚಾರದ ಮುಂದೆ ಈ ಕೆಡಿಸದ ವಿಚಾರಗಳು ಬೇಗ ನೆಲೆ ನಿಲ್ಲಲ್ಲ. ಮನುಷ್ಯನಿಗೆ ಏನು ನೋವು ಕೊಡುತ್ತೋ ಅದು ಹೆಚ್ಚು ನೆನಪಿರುತ್ತೆ ಹೊರತು ನೋವನ್ನು ಮರೆಸುವ ವಿಧಾನ ಹೆಚ್ಚು ನೆನಪಿರಲ್ಲ. ಹಾಗಾಗಿ ಮನುಷ್ಯನೇ, ನೀನು ಎಲ್ಲ ಚೆನ್ನಾಗಿದ್ದಾಗಲೇ ಸ್ವಲ್ಪ ಇದ್ದು 4 ದಿನ ಇದ್ದು ಹೋಗೋ ಬದುಕಪ್ಪ. ನೀನು ಕೆಟ್ಟಾಗ ನಾನು ಜ್ಞಾನದ ಕಡೆ ಬರ್ತೀನಿ, ಕೆಟ್ಟಾಗ ನಾನು ಗುರುಗಳ ಕಡೆ ಮುಖ ಮಾಡ್ತೀನಿ ಬೇಡ. ಎಲ್ಲವೂ ಚೆನ್ನಾಗಿದ್ದಾಗಲೇ ಇದ್ಯಾಕೆ ಹೀಗೆ ಈ ಬದುಕು ಸಿಕ್ಕಿರೋದು ಕೇಳಬೇಕು. ಒಬ್ಬ ವಿದ್ಯಾರ್ಥಿ, ಸರ್ ಅದು ಹೇಗೆ, ಇದು ಹೆಂಗೆ, ಇದು ಯಾಕೆ ಹೆಂಗಾಯಿತು, ಇದು ಹೇಗೆ ಬಂತು, ಇದು ಯಾಕೆ ಬಂತು, ಹೀಗೆ ಒಬ್ಬ ವಿದ್ಯಾರ್ಥಿಯ ಅತಿಶ್ರೇಷ್ಠ ಗುಣ ಅಂದರೆ ಪ್ರಶ್ನೆ ಮಾಡೋದು. ಹಾಗೆ ಒಂದೋ ಪ್ರಶ್ನೆ ಮಾಡು. ಇಲ್ವಾ ಗುರುಗಳು ಹೇಳಿದ್ದನ್ನು ಅಥವಾ ಯಾರೋ ಮಹನೀಯರು ಹೇಳಿದ್ದನ್ನು ಅಥವಾ ಯಾರೋ ತಿಳಿದವರು ಹೇಳಿದ್ದನ್ನು ಕೇಳು. ಬದುಕೆಂಬ ಈ ಪಾಠಶಾಲೆ ಯಾವಾಗ ಬೆಲ್ಲು ಹೊಡೆಯುತ್ತೋ, ಯಾವಾಗ ಈ ಪಾಠಶಾಲೆಯನ್ನು ಬಿಟ್ಟು ಹೊರಡಲೇಬೇಕು ಗೊತ್ತಿಲ್ಲ. ಹಾಗೆ ಬೆಲ್ಲು ಹೊಡೆಯುವ ಮುನ್ನ ನಿನ್ನ ಅಂತರಂಗದ ಕತ್ತಲು ಅಜ್ಞಾನವನ್ನು ದೂರ ಮಾಡಿಕೋ. ಇದು ನಿನಗೆ ಸಿಕ್ಕಿರೋ ಅವಕಾಶ. ಹೀಗೆ ಬದುಕನ್ನು ಭಾವಿಸಬೇಕು, ಒಂದು ಪಾಠಶಾಲೆ ಅಂತ ಭಾವಿಸಬೇಕು. ಬಂದಿದ್ದೆಷ್ಟನೇ ಇಸ್ವಿಲಿ ಶಾಲೆಗೆ ನಿಮ್ಮ ಹುಟ್ಟುಹಬ್ಬ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ. ಹೋಗೋದು ಯಾವಾಗ ಇದು ನಮಗೆ ಗೊತ್ತಿಲ್ಲ. ಬೆಲ್ಲು ಹೊಡೆದಾಗ ಸುಮ್ಮನೆ ಬ್ಯಾಗ್ ಎತ್ಕೊಂಡು ಬ್ಯಾಗ್ ಎತ್ಕೊಳ್ಳೋಕ್ಕೂ ಬಿಡಲ್ಲ. ಇಲ್ಲಿ ತಡೆಯಪ್ಪ ಬಟ್ಟೆ ಪ್ಯಾಕ್ ಮಾಡ್ಕೊಳ್ತೀನಿ ಅಂದ್ರೂ ಬಿಡಲ್ಲ. ಬೆಲ್ಲು ಹೊಡೀತು. ಯಮಧರ್ಮರಾಯನ ಹಂತಕರು ಅಂದರೆ ಆ ಯಮಧೂತರು ಬಂದು ಬೆಲ್ಲು ಹೊಡಿತಾರೆ. ಬಾರಪ್ಪ ನಿನ್ನ ಪಾಠಶಾಲೆ ಮುಗೀತು. ಅಯ್ಯೋ ನಾನಿನ್ನೂ ಕಲಿಯೋಕೆ ಶುರು ಮಾಡಿಲ್ಲ ಅಂದ್ರೂ ಬಿಡಲ್ಲ ನಿಮ್ಮನ್ನು. ಎಷ್ಟೋ ಸಾರಿ ನಾವೇನು ಉದ್ದೇಶದಿಂದ ಬಂದುವೋ ಆ ಉದ್ದೇಶ ಸ್ಮರಣೆಯಾಗಲಿಕ್ಕೆ ತುಂಬ ಸಮಯ ಬೇಕು. ಸುಮ್ಮನೆ
ತರಲೆ ಮಾಡಿಕೊಂಡು ಹುಡುಗರು ಕೂಟ ಆಟ ಆಡಿಕೊಂಡು ಕ್ಲಾಸ್ ರೂಮಲ್ಲಿ ಲಲ್ಲೆ ಹೊಡಿತಾ ಇರ್ತಾರೆ. ಓದ್ಲಿಕ್ಕೆ ಬಂದಿದ್ದೀವಿ ಅಂತ ಕಡೆಗೆ ಅರ್ಥವಾಗುತ್ತೆ. ಅದಕ್ಕೆ ರಾತ್ರೆಲ್ಲ ಕೂತು ಓದ್ತಾರೆ, ನಾಳೆ ಎಕ್ಸಾಮ್ ಮುಂದಂಗೆ. ಯುದ್ಧದ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನಂಗೆ. ನಾಳೆ ಯುದ್ಧ, ಇವತ್ತು ರಾತ್ರಿ ಕತ್ತಿ ಹಿಡ್ಕೊಂಡು ಆಟ ಆಡ್ತಿರ್ತಾರೆ. ಹಾಗೆ ನಾವು ಬದುಕಲ್ಲಿ ಇದೊಂದು ಪಾಠಶಾಲೆ ಅಂತ ಭಾವಿಸಿರೋದಾದರೆ, ಅಯ್ಯೋ ಬೆಲ್ ಹೊಡೆಯುತ್ತೊಂದಿನ ಒಂದಿವ್ಸ ಹೊರಡಬೇಕು, ಆಗ ಹೊರಡುವ ಮುನ್ನ ನಾನು ಏನು ಮಾಡಿದೆ? ಗಂಡನ ಜೊತೆ ಹೊಡೆದಾಡಿದೆ, ಮಕ್ಳ ಜೊತೆ ಹೊಡೆದಾಡಿದೆ, ಹೆಂಡತಿ ಜೊತೆ ಹೊಡೆದಾಡಿದೆ, ಸಂಬಂಧಿಕರ ಜೊತೆ ಹೊಡೆದಾಡಿದೆ, ಅವರು ಸರಿಯಿಲ್ಲ ಇವರು ಸರಿಯಿಲ್ಲ, ಅಯ್ಯೋ ಎಲ್ಲರೂ ಸರಿಯಿಲ್ಲ ಅಂದುಕೊಂಡು ಈಗ ನನಗೆ ಅರ್ಥವಾಗ್ತಿದೆ ನಾನು ಸರಿಯಿಲ್ಲ. ಯಾಕೆ? ಬಂದಿರೋ ಉದ್ದೇಶವನ್ನು ಅರಿಯದ ನಾನು ಅದು ಹೇಗೆ ಸರಿ ಇರ್ಲಿಕ್ಕೆ ಸಾಧ್ಯ? ಹೌದು, ನಾನು ಸರಿಯಿಲ್ಲ. ನಾನು ತಿಳಿದು ಬದುಕಬೇಕು. ಕೃಷ್ಣನ ಬದುಕು ನಮ್ಮೆಲ್ಲರಿಗೂ ಕಣ್ಣು ಮುಂದೆ ಉದಾಹರಣೆಯಾಗಿದೆ. ಹೆತ್ತಿದ್ದಕ್ಕೆ ತಾಯಿ ಸಂತೋಷ ಪಡಬೇಕು ಅಲ್ವಾ? ಹೊತ್ತಿದ್ದಕ್ಕೆ ಹೆತ್ತಿದ್ದಕ್ಕೆ ತಂದೆ ತಾಯಿ ಸಂತೋಷ ಪಡಬೇಕು. ಒಡ ಹುಟ್ಟಿದ್ದಕ್ಕೆ ಅಣ್ಣ ತಮ್ಮಂದಿರು ಸಂತೋಷ ಪಡಬೇಕು. ಬದುಕಿದ್ದಕ್ಕೆ ಒಂದು ಊರು ಸಂತೋಷ ಪಡಬೇಕು, ತಂಗಿ ಸಂತೋಷ ಪಡಬೇಕು, ತಂದೆ ಸಂತೋಷ ಪಡಬೇಕು, ಅಣ್ಣ ತಮ್ಮಂದಿರು ಸಂತೋಷ ಪಡಬೇಕು, ಒಂದು ಊರು ಸಂತೋಷ ಪಡಬೇಕು, ಸ್ನೇಹಿತರು ಸಂತೋಷ ಪಡಬೇಕು. ಹೌದಪ್ಪ, ಇಂಥವನೊಬ್ಬ ಇದ್ದ, ಇಂಥವರೊಬ್ಬರು ಇದ್ದರು ಅಂತ ಜನಗಳು ಸಂತೋಷ ಪಡಬೇಕು. ಹಾಗೆ ಬದುಕಿ ಹೋಗಬೇಕು, 4 ಜನ ಮೆಚ್ಚುವಂತೆ. ಜನ ಮೆಚ್ಚುತ್ತಾರೋ ಇಲ್ವೋ, ಜನಾರ್ದನ ಮೆಚ್ಚುವಂತೆ ಬದುಕಬೇಕು ಅಂತ. ಇಲ್ಲಿ ಹೊರಗಿನ ಮಡಿವಂತಿಕೆಗಿಂತ ಒಳಗಿನ ಅಂತರಂಗದ ಶುದ್ಧತೆ ಎಷ್ಟು ಮುಖ್ಯ ಅನ್ನೋದನ್ನು ಕೃಷ್ಣ ಹೇಳ್ತಾನೆ. ಅದಕ್ಕೆ 27ನೇ ಶ್ಲೋಕದಲ್ಲಿ ಅದನ್ನು ಅರ್ಜುನನಿಗೆ ಹೇಳ್ತಿದ್ದಾನೆ. ಪ್ರಶಾಂತ ಮನಸಂ ಹೇನ ಯೋಗೀನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮ ಕಲ್ಮಷಂ. ಅಂದರೆ ನೋಡಪ್ಪ, ಒಮ್ಮೆ ನಮ್ಮ ಮನಸ್ಸು ಭಗವಂತನಲ್ಲಿ ನೆಲೆ ನಿಂತು ಅಂದರೆ ಎಂಥ ಗೊಂದಲದ ಗೂಡಾದ ಮನಸ್ಸು ಕೂಡ ಪ್ರಶಾಂತವಾಗುತ್ತೆ. ಅಂದರೆ ತುಂಬ ಗೊಂದಲ ಸ್ವಾಮಿ, ನನಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ನನಗೆ ಏನು ನಿರ್ಧಾರ ತಗೊಳ್ಬೇಕು ಗೊತ್ತಾಗ್ತಿಲ್ಲ ಅಂದಾಗ ಗುರು ನಿಮಗೆ ಸಿಗದೇ ಇರ್ಬೋದು. ಆದರೆ ನಿಮ್ಮ ಮನಸ್ಸನ್ನು ಭಗವಂತನಲ್ಲಿ ನೆಲೆ ನಿಲ್ಲಿಸಬೇಕು. ಪಾಪ ನಿನ್ನೆ ಒಂದು ತಾಯಿ ಮೆಸೇಜ್ ಮಾಡಿದರು, ನಾನು ಇನ್ನೇನು ಮಲಗಬೇಕು ಅನ್ನೋ ಸಮಯದಲ್ಲಿ ಒಂದು 5 ವರ್ಷದ 7 ವರ್ಷದ ಮಗುವಿಗೂ ಸ್ವಲ್ಪ ಕ್ಯಾನ್ಸರ್ ಇದೆ ಎಂದಿರಲ್ಲ ಆ ತಾಯಿ. ಈ ಮುಂಚೆ ನೀವು ನೋಡಿದ್ದೀರಿ, ತರಗತಿ ಕಾರ್ಯಕ್ರಮದಲ್ಲೆಲ್ಲ ಮಾತಾಡಿದರು. ಬಹಳ ಸ್ವಲ್ಪ ಸ್ಥಿತಿ ಗಂಭೀರವಾಗಿದೆ. ಆ ಹೆಣ್ಮಗಳು ತುಂಬ ವ್ಯಥೆ ಪಡ್ತಿದ್ದಾಳೆ, ಚಿಕಿತ್ಸೆ ನಡೀತಾ ಇದೆ. ತಂದೆ ತಾಯಿಯಾಗಿ ಎಷ್ಟು ರೋದನೆ ಅಂದರೆ ಆ ಬೆಡ್ ಮೇಲೆ ಮಲಗಿ ಕೈಗೆ ಕಾಲಿಗೆಲ್ಲ ಚುಚ್ಚಿಸ್ಕೊಂಡು ಆ ರಕ್ತವನ್ನು ಹೊರಗಡೆ ಹಾಕಬೇಕು. ಕ್ಯಾನ್ಸರ್ ಆಗಿರೋ ಆ ಸೆಲ್ಸ್ ಅಥವಾ ಯಾವುದೋ ರೀತಿಯಲ್ಲಿ ಚಿಕಿತ್ಸೆ ನಡೀತಾ ಇದೆಯಲ್ಲ, ಆ ಮಗುವಿನ ನರಳಾಟವನ್ನು ನೋಡಬೇಕಾದಂತಹ ಪುಣ್ಯವೋ ಪಾಪವೋ ಈ ಹೆತ್ತವರದು. ಅವರು ಆ ಫೋಟೋ ಕಳಿಸಿ, ಮಗುವಿಂದು ಆ ಮೆಸೇಜ್ ಕಳಿಸಿ, ಅಯ್ಯೋ ಹಿಂಗಾಗಿದೆ, ನಿಮ್ಮ ಹಾರೈಕೆ, ನಿಮ್ಮ ಆಶೀರ್ವಾದ, ಏನು ಹಿಂಗಾಗ್ತಿದೆ, ನಮಗೆ ಆಗ್ತಿಲ್ಲ, ಸಹಿಸೋಕೆ ಆಗ್ತಿಲ್ಲ, ಊಟ ಮಾಡಿ 5 ದಿನವಾಯಿತು ಅಂತ ಅವರು, ನಾನು ಮಲಗೋ ಮುಂಚೆ ಅದನ್ನು ನೋಡಿದೆ. ಅಂದರೆ ನೋವು ಅನುಭವಿಸುತ್ತಿರೋದು ಆ ಮಗು ಆದರೂ ಕೂಡ ಆ ನರಳಾಟವನ್ನು ಹೆತ್ತ ಕರುಳು ನೋಡೋದಿದೆಯಲ್ಲ, ಈ ಹೆತ್ತ ಕರುಳು ಅಂದರೆ ಇದೊಂದು ಮಮಕಾರ. ಅದೊಂದು ತಪ್ಪು ಅಂತ ಅಧ್ಯಾತ್ಮ ಹೇಳಿದ್ರು ಅದನ್ನು ಯಾರಿಂದಲೂ ತಪ್ಪಿಸ್ಲಿಕ್ಕೆ ಆಗಲಿಲ್ಲ. ಅದು ಯಾರನ್ನೂ ಬಿಡಲಿಲ್ಲ ಈ ಮಮಕಾರ. ದ್ರೋಣಾಚಾರ್ಯರಿಗೆ ಅಶ್ವತ್ಥಾಮನ ಮೇಲೆ ಮಮಕಾರ, ಧೃತರಾಷ್ಟ್ರನಿಗಿದ್ದ ದುರ್ಯೋಧನನ ಮೇಲೆ ಮಮಕಾರ, ಶಕುನಿಗೂ ಒಂದು ಮಮಕಾರ ದುರ್ಯೋಧನನ ಮೇಲೆ. ಅಯ್ಯೋ ನನ್ನ ತಂಗಿ ಮಗ. ಈ ಮಮಕಾರಗಳು ನಮ್ಮ ಮಕ್ಕಳಿಗೆ ಹೀಗಾಗುತ್ತಲ್ಲ, ಆ ದುಃಖ ಕೆಲವೊಮ್ಮೆ ಏನೇನೋ ಮಾಡಿಸ್ಬಿಡ್ತವೆ. ಪಾಪ ಅವ್ರ ಜೊತೆ ನಾನು ಮಾತಾಡಿದೆ, ಏನು ಮಾಡಲಿಕ್ಕಾಗಲ್ಲ. ಒಂದು ಚಿಕಿತ್ಸೆಗೆ ಒಳಪಟ್ಟಾಗ ಒಂದು ನರಳಾಟ ಇರುತ್ತೆ. ಪಾಪ ತಂದೆ ತಾಯಿ ಒಳ್ಳೆಯದಾಗಲಿ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ, ಭಗವಂತನಲ್ಲಿ ಮನಸ್ಸನ್ನು ನೆಲೆ ಮಾಡವ ಅಂದರೆ ಆಕೆಗೆ ವಾಯ್ಸ್ ಮೆಸೇಜು ಒಂಚೂರು ನೆಮ್ಮದಿ ಕೊಡ್ಬೋದು ಅಂತ 1-2 ನಿಮಿಷ ಒಂಚೂರು ಮಾತಾಡಿ ಕಳಿಸ್ದೆ. ಭಾಳ ನಿರಾಳವಾಯಿತು ಮನಸ್ಸು. ಅದನ್ನು ಕೇಳ್ತಾ ಅಳ್ತಾ
ಒಂದು ಕಡೆ ದುಃಖ, ಇನ್ನೊಂದು ಕಡೆ ಸಂತೋಷ. ನನಗೆ ಅರ್ಥವಾಗುತ್ತೆ ಅವರ ದುಃಖ ಏನು ಅಂತ. ಆದರೆ ಕೃಷ್ಣನಲ್ಲಿ ನಾನು ಪ್ರಾರ್ಥಿಸಿದೆ, ಭಗವಂತ ಅಂದರೆ ಆ ಮಗುವಿಗೆ ಅದನ್ನು ಸಹಿಸುವ ಶಕ್ತಿ ಕೊಟ್ಟಿದ್ದರೂ ಕೂಡ ಈ ಹೆತ್ತವರಿಗೆ ಅದನ್ನು ನೋಡಬೇಕಾದಾಗ ಅಯ್ಯೋ ನನ್ನ ಮಗು ಹೀಗೆಲ್ಲ ಅನುಭವಿಸ್ತಿದೆಯಲ್ಲ ಅನ್ನೋದು ಬಹಳ ದುಃಖ. ಅದೆಲ್ಲ ತಂದೆ ತಾಯಿಗಳಿಗೂ ಆಗುವಂಥದ್ದೇ. ಅಂದರೆ ಅದನ್ನು ಯಾಕೆ ಹೇಳಿದೆ ಅಂದರೆ, ನಾನು ಅಲ್ಲಿ ಮತ್ತೆ ಮತ್ತೆ ಆ ವಾಯ್ಸ್ ಮೆಸೇಜಲ್ಲಿ ಹೇಳ್ತಾ ಇದ್ದೆ, ಕೃಷ್ಣನ ಮೇಲೆ ನಿನ್ನ ಭಾರವನ್ನು ಹಾಕು, ಏನೂ ತೊಂದರೆ ಆಗಲಿಕ್ಕಿಲ್ಲ, ಏನು ತೊಂದರೆ ಇಲ್ಲ, ಎಲ್ಲ ಸರಿ ಹೋಗುತ್ತೆ. ಈಗ ಆ ಭಾರವನ್ನು ನೀನು ಹೊತ್ತುಕೊಂಡಿರೋದ್ರಿಂದ ನಿಂಗೆ ತುಂಬ ನೋವಾಗ್ತಿದೆ, ಭಾರವನ್ನು ಕೃಷ್ಣನ ಮೇಲೆ ಹಾಕು. ಈಗ ಆಗೋದಾಗ್ತಾ ಇದೆ. ಈಗ 10 ಮಾತ್ರಕ್ಕೆ ದುಃಖಪಟ್ಟ ಮಾತ್ರಕ್ಕೆ 5 ದಿನ ಊಟ ಬಿಟ್ಟ ಮಾತ್ರಕ್ಕೆ ಪಕ್ಕದ ಬೆಡ್ಡಲ್ಲಿ ನೀವು ಮಲ್ಕೊಳ್ತಿರೋ ಹೊರತು ಪರಿಹಾರವಲ್ಲ ಅದು. ಡಾಕ್ಟರ್ ಇದ್ದಾರೆ, ಅವರೇ ಕೃಷ್ಣ, ಅವರೇ ಭಗವಂತ, ಅವ್ರ ಮೇಲೆ ಭಾರ ಹಾಕು. ತಾಯಿ ತಂದೆ ಆಗಿ ನಾವೇನು ವಂಚೋ ಕಡೆ ಗಮನ ಕೊಡಬೇಕು. ಅವರೇನೋ ವಂಚಿ ದುಡ್ಡು ತನ್ನಿ ಅಂತಾರೆ, ಏನು ಗಮನ ಆ ಕಡೆ ಕೊಡ್ಬೋದಷ್ಟೇ. ಪಾಪ. ಅಂದರೆ ಭಗವಂತನ ಮೇಲೆ ನಮ್ಮ ಮನಸ್ಸು ನೆಲೆ ನಿಂತು, ಅಂದರೆ ಎಂಥ ಗೊಂದಲದ ಮನಸ್ಸಾದರೂ ಕೂಡ, ಯಾಕಂದರೆ ಅವ್ರು ಹಿಂಗೆ ಮಾಡಿದ್ರು ಇವ್ರು ಹಂಗೆ ಮಾಡಿದ್ರು ಅದಾಯಿತು ಇದಾಯಿತು ಅಂತ ದುಃಖ ಪಡೋದಕ್ಕಿಂತ, ಭಗವಂತ ಇದನ್ನು ಅನುಭವಿಸ್ಲಿಕ್ಕೆ ನನ್ನನ್ನು ಇಲ್ಲಿ ಕಳಿಸಿದ್ದೀಯೋ ಏನೋ, ನಾನು ಅನುಭವಿಸ್ತಿದ್ದೀನಪ್ಪ ನಿನ್ನ ಅಣತಿಯಂತೆ, ನಿನ್ನ ಇಚ್ಛೆಯಂತೆ, ನಿನ್ನ ಅಪೇಕ್ಷೆಯಂತೆ ನಾನು ಈ ಕಷ್ಟಗಳನ್ನು ಹೊತ್ಕೊಂಡಿದ್ದೀನಿ. ಮಕ್ಕಳು ಸಾಕ್ತಿದ್ದೀನಿ, ಎಲ್ಲರನ್ನೂ ಎದುರಿಸಿ ದುಡಿದು ಬದುಕುತ್ತಿದ್ದೀನಿ. ಈ ನಡುವೆ ಬರುವ ಕಷ್ಟಗಳು ನೀನು ನನಗೆ ಬೆಂಬಲವಾಗಿ ನಿಲ್ಲಬೇಕಪ್ಪ. ಈಗ ಇದನ್ನು ಅವನ ಮೇಲೆ ಹೇರಿ ನಾನು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ನಾನು ನನ್ನ ಮನುಷ್ಯ ಪ್ರಯತ್ನ ಏನಿದೆ ನಾನು ಮಾಡ್ತೀನಿ, ಆದರೆ ನಾನು ಈ ದುಃಖ ಅನುಭವಿಸಬೇಕು ಅನ್ನೋದು ನಿನ್ನ ಇಚ್ಛೆಯೇ ಆದಲ್ಲಿ ಯಾರದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ? ಯಾರೂ ತಪ್ಪಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ನನ್ನ ಗಮನ, ನನ್ನ ನಂಬಿಕೆ ನೀನು ಭಗವಂತ. ಹೀಗೆ ಸುತ್ತಲೂ ಸಂತೆಯಷ್ಟು ಜನರಿದ್ದರೂ ನನ್ನ ಗಮನ ಭಗವಂತನ ಮೇಲೆ ಹಾಕಿಬಿಡಬೇಕು. ಇದು ಬಹಳ ಮುಖ್ಯ. ಇದನ್ನು ಸಾಧಿಸಿದ ವ್ಯಕ್ತಿ ಎಂತಹ ಸನ್ನಿವೇಶದಲ್ಲೂ ಉದ್ವೇಗಕ್ಕೊಳಗಾಗುವುದಿಲ್ಲ. ನಿನ್ನೆ ಆಶ್ರಮಕ್ಕೆ ಚನ್ನಪ್ಪ ಸರ್ ಬಂದಿದ್ರು. ಅವರು ಹೇಳ್ತಾ ಇದ್ರು, ಗುರುಗಳೇ ಮೊನ್ನೆ ನೀವೊಂದು ಮಾತು ಹೇಳಿದ್ರಿ, ಹೀಗೆ ಮನೇಲಿ ಪೂಜೆ ಮಾಡ್ತಾ ಇದ್ದೀರಿ, ಹೊರಗಡೆ ಯಾರೋ ಬಂದ, ಅಮ್ಮ ಭಿಕ್ಷೆ ಹಾಕಿ ಅಂತ ಕೇಳ್ದ, ನಿಮಗೆ ಪೂಜೆಯ ಸಮಯದಲ್ಲಿ ಅದು ತುಂಬ ಕಿರಿಕಿರಿ ಅನ್ನಿಸ್ತು. ನೀವು ಹೋಗಿ ಏನೋ ನಿನಗೆ ಗೊತ್ತಾಗಲ್ವನೋ, ಕೂಗ್ತೀಯಲ್ಲೋ ಪದೇ ಪದೇ, ಸುಮ್ಮನಿರೋಕ್ಕಾಗಲ್ವನೋ, ಬಡ್ಕತಿಯಲ್ಲೋ ಅಂತ ಭಿಕ್ಷುಕನನ್ನು ಒಂದು ವೇಳೆ ಬೈದರೆ ಭಗವಂತ ಮೆಚ್ಚೋದಿಲ್ಲ. ಯಾಕೆ? ನೀವು ದೇವರ ಮನೆಯಲ್ಲಿ ಯಾವ ದೇವರನ್ನು ಸ್ಮರಣೆ ಮಾಡ್ತಿದ್ರೋ ಅವನೇ ಭಿಕ್ಷುಕ ರೂಪದಲ್ಲಿ ಬಂದಿರ್ಬೋದು, ಯಾರಿಗೆ ಗೊತ್ತು. ಆಮೇಲೆ ಮಂಜುನಾಥ ಸಿನಿಮಾ ಥರ ಆಗ್ಬಿಡೋದು ನಿಮ್ಮ ಕತೆ. ಅಯ್ಯೋ ಈ ಪಾದ ಪುಣ್ಯ ಪಾದ ಅಂತ ಓಡಾಡಬೇಕಾಗುತ್ತೆ ಊರಲ್ಲೆಲ್ಲ. ಅದ್ರ ಬದಲು ನಾನು ಮೊದಲೇ ಈ ಸ್ಮರಣೆಯಲ್ಲಿ ಇರಬೇಕು. ಹೌದಪ್ಪ, ಅದೆಂಥ ಪರಿಸ್ಥಿತಿ ಬರಲಿ, ನಾನು ಪೂಜೆಯನ್ನು ಬಿಟ್ಟಾದರೂ ಸರಿ ಮನುಷ್ಯರಿಗೆ ಸಹಕರಿಸೋದು ಅಥವಾ ಮನುಷ್ಯನ ಕೂಗನ್ನು ಕೇಳಿಸಿಕೊಂಡು ಅದಕ್ಕೆ ಸ್ಪಂದಿಸೋದು ಬಹಳ ಮುಖ್ಯ. ಚನ್ನಪ್ಪ ಸರ್ ಹೇಳ್ತಿದ್ರು, ಗುರುಗಳೇ ಅದೇನು ಹಣೆ ಬರುವೋ ಏನೋ, ನೀವು ಹಾಗೆ ವಿಡಿಯೋ ನೋಡಿ ಅಥವಾ ಅದನ್ನು ತಿಳ್ಕೊಂಡಿದ್ದೆ. ನಾನು ಪೂಜೆ ಮಾಡ್ತಾ ಇದ್ದೆ, ಮನೇಲಿ ಪಾಪ ಯಾರೂ ಇರಲಿಲ್ಲ. ಆ ಸಮಯಕ್ಕೆ ಯಾರೋ ಬಂದರು, ಯಾರೋ ಪಾಪ ಅದು ಯಾರೋ ಅಜ್ಜಿನೋ ಯಾರೋ ಒಬ್ಬರು, ಅವರು ಕೂಗ್ತಾ ಇದ್ದಾರೆ. ನಾನು ಹೋಗಿ ಒಂದು 20 ರೂಪಾಯಿ ಕೊಟ್ಟು ಬಂದೆ. ಅಂದರೆ ಪೂಜೆ ಮಾಡೋ ಸಮಯದಲ್ಲೇ ಬಂದಿದೆ ನೋಡಿ, ಚನ್ನಪ್ಪ ಸರ್ನ ಪರೀಕ್ಷೆ ಮಾಡಲಿಕ್ಕೆ ಬಂದಿದೆ ಅದು. ಅವ್ರು ನಿಜವಾಗ್ಲೂ ಪಾಠ ಕೇಳ್ಯಾರೋ ಇಲ್ಲವೋ ಅಂತ ಚೆಕ್ ಮಾಡೋಕ್ಕೆ. ಹಾಗೆ ನಾವು ಎಂತಹ ಸನ್ನಿವೇಶದಲ್ಲೂ ಉದ್ವೇಗಕ್ಕೊಳಗಾಗುವುದಿಲ್ಲ. ಅದು ಆಧ್ಯಾತ್ಮ ಜ್ಞಾನಕ್ಕಿರುವ ಶಕ್ತಿ. ಜೀವನದಲ್ಲಿ ನಾವು ಅನುಭವಿಸಬೇಕಾದ ನಿಜವಾದ ಶ್ರೇಷ್ಠ ಸುಖ ಏನು ಅನ್ನೋದು ಈ ಸ್ಥಿತಿಯಲ್ಲಿ ತಿಳಿಯುತ್ತೆ. ಅಂದರೆ ನಾಲಿಗೆಗೆ ಬೇಕಾದ ರುಚಿ, ಮೂಗಿಗೆ ಬೇಕಾದ ವಾಸನೆ, ಕಣ್ಣಿಗೆ ಬೇಕಾದ ದೃಶ್ಯ, ಕಿವಿಗೆ ಬೇಕಾದ ಇಂಪಾದ ಧ್ವನಿ, ಇದು ಯಾವುದೂ ಸುಖವಲ್ಲ. ಭಗವಂತನ ಸ್ಮರಣೆ ಮಾಡುವುದು ನಿಜವಾದ ಸುಖ.
ಅಂದರೆ ನಮಗೆ ಅದು ತಿಳಿಯುತ್ತೆ ಒಂದು ಹಂತ ಆದಮೇಲೆ, ಅಯ್ಯಯ್ಯೋ ಇದಕ್ಕಿಂತ ಉತ್ಕೃಷ್ಟವಾದ ಸುಖ ಇನ್ಯಾವುದೂ ಇಲ್ಲಪ್ಪ, ಎಲ್ಲವನ್ನು ಅನುಭವಿಸುವುದು ಸುಖವಲ್ಲ, ಏನೂ ಬೇಡಪ್ಪ ಅಂತ ನಿರ್ಧರಿಸೋದು ಬಹಳ ದೊಡ್ಡ ಸುಖ. ಬಟ್ ಅದು ಕೊನೆಯಲ್ಲಿ ಗೊತ್ತಾಗುತ್ತೆ ಮನುಷ್ಯನಿಗೆ. ಒಂದು ಮಗುವಿಗೆ ಅಯ್ಯೋ ನನಗೆ ಆ ತಿಂಡಿ ಬೇಕು ಅನ್ನೋದು ಮಗುವಿನ ಅಳುವಿಗೆ ಕಾರಣ. ಮಗು ಅಂದ್ಕೊಳ್ತಿದೆ ನಾನು ತಿಂದರೆ ಸುಖವಾಗಿರ್ತೀನಿ ಅಂತ. ಅದೇ ಮುದುಕನಿಗೆ ಕೊಡೋಕೆ ಹೋದರೆ ಬೇಡಪ್ಪ ನನಗೆ ಬೇಡ, ಆ ಮುದುಕ ಅಂದ್ಕೊಳ್ದ ನಾನು ಇದನ್ನು ತಿಂದೇ ಇದ್ದರೆ ಸುಖವಾಗಿರ್ತೀನಿ ಅಂತ. ಅಂದರೆ ಒಂದೇ ಪದಾರ್ಥ ತಿಂದರೆ ಒಬ್ಬರಿಗೆ ಸುಖ, ಬೇಡ ಅಂದರೆ ಒಬ್ಬರಿಗೆ ಸುಖ. ಆದರೆ ತಿಂಡಿ ಪ್ರಾಬ್ಲಮ್ ಅಲ್ಲ, ಮನಸ್ಥಿತಿಗಳ ಪ್ರಾಬ್ಲಮ್. ನಂಗೆ ಶುಗರ್ ಐತಪ್ಪ ನಂಗೆ ಬೇಡ ಅಂತಾನೆ, ಅದು ಅವನ ಸುಖ. ನನಗೆ ಬೇಕಾದ ಒಂದು ಮಗು ಹೇಳುತ್ತೆ, ಇದು ಇವರ ಸುಖ. ಸುಖ ಒಬ್ಬೊಬ್ಬರಿಗೆ ಬೇಡ ಅನ್ನುವುದರಲ್ಲೊಂದು ಸುಖ, ಬೇಕು ಅನ್ನುವುದರಲ್ಲೊಂದು ಸುಖ. ನಾನು ಹೇಳ್ತೀನಿ ಅಥವಾ ಕೃಷ್ಣನೂ ಹೇಳ್ತಿದ್ದಾನೆ, ಬೇಡ ಅನ್ನು ಹಂಗೂ ಬಂತ ಬದುಕಲ್ಲಿ ಸ್ವೀಕರಿಸು. ಅಯ್ಯೋ ಊರಿನಲ್ಲಿ ಅವನು ದೊಡ್ಡ ಮನೆ ಕಟ್ಟವನೇ, ಅವನು ಹಂಗವನು ಇವನು ಹಿಂಗವನ, ಅದು ಇದು ಇದು ಏನೂ ಯೋಚನೆ ಮಾಡಬೇಡ, ಸುಮ್ಮನೆ ಬೇಡ ಅನ್ನಪ್ಪ. ಸನ್ಯಾಸಿಗಳು, ಮಹಾತ್ಮರು ಇವರೆಲ್ಲ ಈಗ ನಿಮ್ಮ ಮೂಲಭೂತ ಸೌಕರ್ಯಗಳನ್ನು ಬೇಡ ಅನ್ನೋಕ್ಕೆ ಹೋಗಬೇಡಿ. ಆದರೆ ಅವರಿವರ ಸಿರಿವಂತಿಕೆಗಳು ನಿಮ್ಮ ಕಣ್ಣು ಕುಕ್ಕುವುದು ಬೇಡ. ಯಾಕೆ ಗೊತ್ತೇನು? ಆ ಸಿರಿವಂತನಿಗೆ ಕೃಷ್ಣನ ಪಾದಕ್ಕೆ ತಲುಪುವ ಅವಕಾಶ ನಿಮ್ಮಷ್ಟು ಸಿಕ್ಕಿಲ್ಲ. ನೀವು ಬಹಳ ದೊಡ್ಡ ಸಿರಿವಂತರು, ಆದರೆ ಲೌಕಿಕವಾಗಿ ಹೊರಗಿನ ಪ್ರಪಂಚದಲ್ಲಿ ನೋಡಲಿಕ್ಕೆ ನೀವು ಬಡವರಿರಬಹುದು. ಆದರೆ ನಿಮಗೆ ಆಧ್ಯಾತ್ಮದ ಸಂಪರ್ಕ ಸಿಕ್ಕಿದೆ, ಯಾವುದನ್ನು ಹೇಗೆ ಸ್ವೀಕರಿಸಬೇಕು ಅನ್ನುವ ಜ್ಞಾನ ಸಿಕ್ಕಿದೆ. ಹಾಗಾಗಿ ನೀವು ಸಿರಿವಂತರೇ ಹೌದು. ಇಲ್ಲಿ ಕೃಷ್ಣ ಹೇಳ್ತಿರೋದು, ನಿಮ್ಮ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸಿದಾಗ ಯಾವ ದುಃಖವೂ ಇಲ್ಲ, ಯಾವ ಉದ್ವೇಗವೂ ಇಲ್ಲ. ಯಾಕಂದರೆ ನಮಗೆ ಎಕ್ಸಾಮ್ ಹಾಲು, ಏನು ಓದಿಲ್ಲಪ್ಪ ನಾಳೆ ಎಕ್ಸಾಮ್ ಹಾಲ್ಗೆ ಮೇಷ್ಟ್ರೇ ಬಂದು ನನಗೆ ಹೇಳ್ತಾರೆ, ಶ್ರೀನಿವಾಸ ನೋಡಪ್ಪ ನೀನೇನು ಓದಬೇಡ ಕಣೆಯ, ನಾನು ಇದ್ದೀನಿ, ನಾನು ಎಕ್ಸಾಮ್ ಹಾಲ್ಗೆ ಬಂದು ಹೇಳ್ಕೊಡ್ತೀನಿ ಅಂದಾಗ ನಾನು ಇಡೀ ಸುತ್ತಮುತ್ತ ನಾನು ಕೂತಿರೋ ವಿದ್ಯಾರ್ಥಿಗಳನ್ನೆಲ್ಲ ನೋಡಿ ನಗ್ತೀನಿ. ನಾನು ಎಂತ ಅಡ್ರ ಥರ ಓದ್ತಾ ಕೂತಿದ್ದೀರೋ, ನನಗೆ ಎಂಥ ಸವಲತ್ತು ಸಿಕ್ಕಿದೆ ಅಂದರೆ ಮೇಷ್ಟ್ರು ಬರೋರಿದ್ದಾರೆ, ನನಗೆ ಹೇಳಿಕೊಡೋರಿದ್ದಾರೆ, ನಾನು ತುಂಬ ಖುಷಿಯಾಗಿರ್ತೀನಿ, ನನಗೆ ಉದ್ವೇಗವೇ ಇಲ್ಲ. ಯಾಕೆ? ನಾನು ಎಲ್ಲವನ್ನು ಮೇಷ್ಟ್ರ ಮೇಲೆ ಹಾಕಿ ಬಿಟ್ಬಿಟ್ಟಿದ್ದೀನಿ. ಒಂದೋ ಬಂದು ಹೇಳ್ಕೊಡ್ಬೇಕು, ಇಲ್ಲ ನಾನು ಖಾಲಿ ಪೇಪರ್ನ ಅವರೇ ಬರೆದ್ಬಿಟ್ಟು ವ್ಯಾಲ್ಯೂಯೇಷನ್ ಮಾಡಬೇಕು, ಎಲ್ಲರಿಗೊಂದು ಅವರೇ ಮಾಡಬೇಕು. ಭಗವಂತನ ಮೇಲೆ ನಂಬಿಕೆ ಇಡೋದು ಅಂದರೆ ಹಿಂಗೆ. ಆದರೆ ನಾನು ನನ್ನ ಕೈಲಾದ ಪ್ರಾಮಾಣಿಕ ಉತ್ತರವನ್ನು ಬರಿಬೇಕು, ಮೇಷ್ಟ್ರ ಕೈಲಿ ಹೇಳಿಸ್ಕೊಂಡು ಬರಿಬಾರ್ದು. ಆದರೆ ಇಲ್ಲಿ ಭಗವಂತನಿಂದ ಉಪಕಾರವನ್ನು ಪಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಅಂದರೆ ಹೇಗೆ ಒಬ್ಬ ಮೇಷ್ಟ್ರು ನಾನು ಹೇಳ್ಕೊಡ್ತೀನಿ ಕಣೆಯ, ಯೋಚನೆ ಮಾಡಬೇಡ, ಎಕ್ಸಾಮ್ ಸೆಂಟ್ರಿಗೆ ನಾನು ಬರ್ತೀನಿ, ನಿನಗೆ ಹೇಳ್ಕೊಡ್ತೀನಿ, ನನ್ನ ಮಾತಲ್ಲೆಲ್ಲ ನಡೆಯುತ್ತೆ ಅಂದಾಗ ಒಬ್ಬ ವಿದ್ಯಾರ್ಥಿಗೆ ಏನು ಧೈರ್ಯವೋ ಹಾಗೆ ಭಗವಂತನನ್ನು ನಂಬಿದವನಿಗೆ ಅಷ್ಟೇ ಧೈರ್ಯ. ವಿದ್ಯಾರ್ಥಿಗಳ ಮೇಲೆ ಇದನ್ನು ಕೇಳಿ ಓಹೋಹೋ ಒಬ್ಬರು ಮೇಷ್ಟ್ರನ್ನ ಸೆಟಪ್ ಮಾಡ್ಕೊಂಬಿಡೋಣ ಅಂದ್ಕೊಂಬೇಡಿ. ನಾವು ಓದಬೇಕು, ನಾವು ಬರಿಬೇಕು, ಬಟ್ ಹೊರಗಿನ ಬದುಕಲ್ಲಿ ಹೀಗೆ ಒಬ್ಬ ವಿದ್ಯಾರ್ಥಿ ಮೇಷ್ಟ್ರನ್ನು ನಂಬದಂಗೆ ಒಬ್ಬ ಭಕ್ತ ಭಗವಂತನನ್ನು ನಂಬಿದ್ರೆ ಬದುಕು ಚಂದ ಅಂತ ಹೇಳಲಿಕ್ಕೆ ಬಂದೆ ಅಷ್ಟೇ. ಆಯಿತು. ಅಂದರೆ ಶ್ರೇಷ್ಠ ಸುಖ ಏನು ಅನ್ನೋದು ನಮಗೆ ಈ ಭಗವಂತನನ್ನು ನಂಬಿದಾಗ ತಿಳಿಯುತ್ತೆ. ನೋಡಿ, ಏನೋ ವಿಚಾರಕ್ಕೆ ನೀವು ತುಂಬ ಡಿಪ್ರೆಷನಲ್ಲಿದ್ದೀರಿ, ತುಂಬ ಯಾರೋ ನೋವು ಕೊಡ್ತಿದ್ದಾರೆ, ತುಂಬ ಕಷ್ಟದಲ್ಲಿದ್ದೀರಿ, ಆಗ ಯಾರೋ ಗುರುಗಳು ಬರ್ತಾರೆ, ಅಥವಾ ಏನೋ ಒಂದು ಭಗವಂತನ ವಿಚಾರ ನಿಮಗೆ ಬಹಳ ದೊಡ್ಡ ನೆಮ್ಮದಿ ತಂದು ಕೊಡುತ್ತೆ. ಆಗ ನಿಮಗೆ ಅನಿಸಿರುತ್ತೆ ಯಾವುದೋ ಒಂದು ಗಳಿಗೆಯಲ್ಲಿ, ಅಯ್ಯೋ ಈ ದುಃಖದ ನಡುವೆ ನನಗೆ ನಿಜವಾಗಿಯೂ ಹಣ ನೆಮ್ಮದಿ ಕೊಡಲ್ಲ, ಸ್ವೀಟ್ಸ್ ನೆಮ್ಮದಿ ಕೊಡಲ್ಲ, ಯಾರದೋ ಪ್ರೀತಿ ನೆಮ್ಮದಿ ಕೊಡಲ್ಲ, ಭಗವಂತ ಇದ್ದಾನೆ, ಅವನು ಹೇಗೋ ನನ್ನನ್ನು ಕಾಪಾಡ್ತಾನೆ, ನಾನು ಇನ್ನು ಮುಂದಾದರೂ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ದಾರಿಯಲ್ಲಿ ಹೋಗ್ತೀನಿ ಅನ್ನುವ ನಿರ್ಧಾರ, ಆ ಸಂಕಲ್ಪ, ಆ ಸಾತ್ವಿಕ ಗುಣ ಕೊಟ್ಟ ನಿರಾಳತೆ ಇದೆಯಲ್ಲ, ಇನ್ನೇನೂ ಕೊಡುವುದಿಲ್ಲ ನಮಗೆ. ಸಾತ್ವಿಕತೆ
ಸಜ್ಜನರ ಸಹವಾಸ, ಸದ್ವಿಚಾರಗಳ ಸಹವಾಸ ಇಷ್ಟು ಮಾಡಿಕೊಂಡು ನನಗೆ ಭಗವಂತ ಅಯ್ಯೋ ನಾನು ಒಳ್ಳೆ ದಾರಿಲಿದ್ದೀನಪ್ಪ ಅಂತ ಬೆಳಗ್ಗೆ ರಾತ್ರಿ ಮಲಗಬೇಕಾದ್ರೆ ಬೆಳಗ್ಗೆ ಎದ್ದಾಗ ಅಯ್ಯೋ ನಾನಿವತ್ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಏನೂ ಕೆಟ್ಟ ವಿಚಾರದಲ್ಲಿ ಭಾಗಿಯಾಗಿಲ್ಲ, ಎಂಥ ತೊಂದರೆಯನ್ನು ನೀಡಿಲ್ಲ, ತೊಂದರೆಯನ್ನು ತಗೊಂಡಿಲ್ಲ, ನಾನು ಒಳ್ಳೆಯ ರೀತಿಯಲ್ಲಿ ಕಾಯಕ ಮಾಡ್ತಾ ನಾನು ಬದುಕನ್ನು ಕಾಪಾಡಿಕೊಂಡಿದ್ದೀನಪ್ಪ, ಈಗ ನಾನು ತುಂಬ ನಿರಾಳವಾಗಿದ್ದೀನಿ ಅಂದಾಗ ಈ ನಿರಾಳತೆ ಕೊಡುವುದಿದೆಯಲ್ಲ, ಅಥವಾ ಹೀಗೆ ಸಾತ್ವಿಕ ದಾರಿಯಲ್ಲಿ ಹೋಗುವುದರಿಂದ ನಿಮಗೆ ಸಿಗೋ ನಿರಾಳತೆ ಇದೆಯಲ್ಲ, ಮಕ್ಕಳು ದಾರಿ ತಪ್ಪಿಲ್ಲ, ಗಂಡ ದಾರಿ ತಪ್ಪಿಲ್ಲ, ನಾನು ದಾರಿ ತಪ್ಪಿಲ್ಲ, ಅಥವಾ ಯಾರು ದಾರಿ ತಪ್ಪಿದ್ರೂ ನಾನು ದಾರಿ ತಪ್ಪಿಲ್ಲ, ನಾನು ಯಾರಿಗೂ ಅವಾಚ್ಯವಾಗಿ ಬೈದಿಲ್ಲ, ನಾನು ಯಾರನ್ನೂ ಹೀಯಾಳಿಸಿಲ್ಲ, ಇನ್ಯಾರ ಕೈ ಕೆಳಗಡೆನೂ ನಾನು ಹೋಗಿ ನನ್ನ ಸ್ವಾಭಿಮಾನವನ್ನು ಮಾರಿಕೊಂಡಿಲ್ಲ, ನಾನು ಭಗವಂತನನ್ನು ಮರೆತಿಲ್ಲ, ಅವನನ್ನು ನಂಬಿ ನಾನು ಸಂತೋಷವಾಗಿದ್ದೀನಿ ಅನ್ನುವ ಈ ಮನಸ್ಥಿತಿ ನಿಜವಾದ ಭಗವತ್ ಭಕ್ತರಿಗೆ ಇರಬೇಕಾದ ಮನಸ್ಥಿತಿ. ಯಾರೋ ದೊಡ್ಡವರು ಹೇಳ್ತಿದ್ರು, ಕೃಷ್ಣನಿಗೆ ಒಮ್ಮೆ ತಲೆನೋವು ಬಂತಂತೆ. ನಾರದ ಮುನಿಗಳನ್ನು ಕೃಷ್ಣ ಹೇಳಿದಂತೆ, ಈ ತಲೆನೋವು ಹೋಗಬೇಕಂದ್ರೆ ವಿಕ್ಸ್ ಹಚ್ಚಿದ್ರೆ ಆಗಲ್ಲಪ್ಪ, ನನ್ನ ಭಕ್ತರ ಪಾದದ ಧೂಳನ್ನು ನೀನು ತಗೊಂಡು ಬಂದು ನನ್ನ ಹಣೆಗೆ ಹಚ್ಚಬೇಕು. ಒಳ್ಳೆ ಕಥೆ ಆಯ್ತಲ್ಲ ಇದು. ಭಕ್ತರ ಪಾದದ ಧೂಳು, ಕೃಷ್ಣನ ತಲೆನೋವು ಹೋಗಲಿಕ್ಕೆ ನಾವು ಅಮೃತಾಂಜನೋ ವಿಕ್ಸೋ ಅಥವಾ ಏನೋ ಒಂದು ಹಚ್ಕೊಳ್ತೀವಿ. ಕೃಷ್ಣನ ತಲೆನೋವು ಹೋಗಲಿಕ್ಕೆ ಭಕ್ತರ ಪಾದದ ಧೂಳು. ಈ ಭಕ್ತರನ್ನೆಲ್ಲ ಹುಡುಕೋದು? ಸಾಮಾನ್ಯವಾಗಿ ಬ್ರಾಹ್ಮಣರು ಭಗವತ ಭಕ್ತರು ಅಂತ ಬ್ರಾಹ್ಮಣರನ್ನ ಹೋಗಿ ಕೇಳಿದ್ರೆ ಏನು ಹೇಳಬೇಕು? ಅಯ್ಯಯ್ಯೋ ಇಂಥ ದೊಡ್ಡ ಪಾಪ ನಾನು ಮಾಡೋದೆ ಸಾಧ್ಯವೇ ಇಲ್ಲ. ನಮ್ಮ ಪಾದದ ಧೂಳು ಕೃಷ್ಣನ ಹಣೆಗೆ ಹಾಕುವುದ? ಅಯ್ಯೋ ಮಹಾನ್ ಪಾಪ, 10 ಜನ್ಮಗಳಿಗೆ ಅದು ನರಕ ಅನುಭವಿಸಬೇಕಾಗುತ್ತೆ, ನಾವು ಕೊಡಲಿಕ್ಕಿಲ್ಲ ಅಂತ. ಅಂದರೆ ನೋಡಿ, ಭಗವತ್ ಭಕ್ತರಿಗೆ ಈಗ 2 ಗೊಂದಲ. ಒಂದು, ನಮ್ಮ ಪಾದದ ಧೂಳನ್ನು ಕೃಷ್ಣ ಕೇಳ್ತಾನಲ್ಲ, ಭಗವಂತನ ತಲೆನೋವು ಸರಿ ಮಾಡಲಿಕ್ಕೆ ನಾನು ಈ ಮೂಲಕನಾದರೂ ಸೇವೆ ಮಾಡಬೇಕು ಅನ್ನೋದು ಒಂದು. ಅಯ್ಯೋ ನನ್ನ ಪಾದದ ಧೂಳಿಂದ ಭಗವಂತನ ತಲೆನೋವು ಹೋಗುತ್ತೆ ಅನ್ನೋದಾದರೆ ಅಯ್ಯೋ ನನ್ನ ಭಾಗ್ಯನಪ್ಪ ಅನ್ನೋದು ಒಂದು. ಅಯ್ಯೋ ನನ್ನಂಥ ಪಾಮರ, ನನ್ನಂಥ ಅಜ್ಞಾನಿ ಪಾಪಿ, ಪರಮ ಪಾಪಿಯ ಪಾದದ ಧೂಳು ಭಗವಂತನ ಹಣೆಗೆ ಮುಟ್ಟಿಸೋದೆ, ಅಯ್ಯೋ ಅದು ಕಾಲಲ್ಲಿ ಒದ್ದಷ್ಟೇ ಸಮಾನ, ನಾನು ಕೊಡಲಿಕ್ಕಿಲ್ಲ ಅನ್ನೋದು ಒಂದು ಮನಸ್ಥಿತಿ. ಈಗ ಏನು ಮಾಡಬೇಕು ನಾವು ಅಂತ ನೀವೇ ನಿರ್ಧಾರ ಮಾಡಿ, ಕೊಡ್ತೀರೋ ಇಲ್ವೋ. ಆದರೆ ದೊಡ್ಡವರು ಹೇಳ್ತಾರೆ, ಭಗವಂತ ಯಾವುದನ್ನೂ ಸುಮ್ಮನೆ ಸುಮ್ಮನೆ ಹೇಳಲಿಕ್ಕಿಲ್ಲ. ನಿಮ್ಮ ಪಾದದ ಧೂಳು, ನೀವು ಅಂದರೆ ಯಾರು? ನೀವೇ ಸ್ವಯಂ ಆ ಪರಮಾತ್ಮನ ಅಂಶ ಆತ್ಮರೂಪದಲ್ಲಿ ನಿಮ್ಮಲ್ಲಿದೆ. ನೀವೇ ಅವನು, ಅವನೇ ನೀವು, ಬೇರೇನೂ ಅಲ್ಲ. ನಿಮ್ಮ ಪಾದದ ಧೂಳನ್ನು ಭಗವಂತ ಅಪೇಕ್ಷಿಸ್ತಿದ್ದಾನೆ ಎಂದಾಗ ಕೊಟ್ಬಿಡಿ. ನಿಮಗೆ ಪಾದ ಅನ್ನೋದು ಕೀಳಿರ್ಬೋದು, ಭಗವಂತನಿಗೆ ಆ ಏರುಪೇರಿನ ಅಜ್ಞಾನವೇ ಇಲ್ಲ. ಭಕ್ತರನ್ನು ಪರೀಕ್ಷೆ ಮಾಡಲಿಕ್ಕೆ ಭಗವಂತನ ನಾನಾ ರೂಪಗಳು. ಕೃಷ್ಣನಿಗೆ ತಲೆನೋವು ಬರೋದು ಅಂದರೆ ಏನು ಸ್ವಾಮಿ? ಸಾಧ್ಯವಾ? ಭಗವಂತ ಭಕ್ತರನ್ನು ಪರೀಕ್ಷೆ ಮಾಡಲಿಕ್ಕೆ ಇದೊಂದು ಆಟ. ನಿಮ್ಮ ಪಾದದ ಧೂಳು ಅದನ್ನು ನೋಡಿ, ಈ ಹಳ್ಳಿ ಕಡೆ ಅಜ್ಜಿದಿರು ದೃಷ್ಟಿ ತೆಗೆದಾಗ ಆ ಅಂಚಿಕಡ್ಡಿಗಳನ್ನೆಲ್ಲ ಬೆಂಕಿಗೆ ಹಾಕಿ, ಅಂದರೆ ಸುಟ್ಟಿ ಸ್ವಲ್ಪ ದೃಷ್ಟಿ ತೆಗೆದು ಆ ಅಂಚಿಕಡ್ಡಿಯನ್ನು ಬೆಂಕಿಲಿ ಸುಟ್ಟಾಗ ಒಂದು ಮಸಿ ಬರುತ್ತೆ. ಆ ಮಸಿಯನ್ನು ಅಂದರೆ ಪಾದದಲ್ಲಿ ಬಲಗಾಲ ಹೆಬ್ಬೆರಳಲ್ಲಿ ಅಥವಾ ಎಡಗಾಲ ಹೆಬ್ಬೆರಳಲ್ಲಿ ಆ ಮಸಿಯನ್ನು ತಗೊಂಡು, ಆ ಮಸಿಯನ್ನು ಮತ್ತು ಕೈಲಿಂದ ಹೆಬ್ಬೆರಳಿಗೆ ತಗೊಂಡು, ಅಂದರೆ ಎಡಗಾಲ ಹೆಬ್ಬೆರಳಲ್ಲಿರುವ ಮಸಿಯನ್ನು ಬಲಗೈನ ಹೆಬ್ಬೆರಳಿಗೆ ತಗೊಂಡು ಅದನ್ನು ಹಣೆಗೆ ಇಕ್ಕೋದು ಅಂತ. ಯಾವಾಗಲೂ ಅಷ್ಟೇ, ಪಾದದ ಧೂಳು, ಪಾದದ ಮಣ್ಣು ಇದು ತುಂಬ ಉಪಕಾರವಾಗುತ್ತೆ ಮನುಷ್ಯನ ಸ್ವಲ್ಪ ನೆಗೆಟಿವನ್ನು ತೆಗಿಲಿಕ್ಕೆ ಅಂತ ಬಳಸ್ತಾರೆ ನಮ್ಮ ಕಡೆ. ಆ ಅದಕ್ಕೆ ಪಾದಕ್ಕೆ ಅಂಟಿರೋ ಮಸಿಯನ್ನು ತೆಗೆದು ಹಣೆಗಿಡ್ತಾರೆ ಅಂತ. ಹೇಗೆ ಇಲ್ಲಿ ಕೃಷ್ಣ ಮಾತಾಡ್ತಿರುವುದು, ನಿನ್ನ ಪಾದದ ಧೂಳು ಕೊಳೆಯಾಗಿರ್ಬೋದು, ಆ ಭಕ್ತನ ಅಂತರಂಗ ಶುಚಿಯಾಗಿದ್ದರೆ ಚಂದ ಅಂತ.
ಇದು ಪಾದದ ಧೂಳಿನ ಬಗ್ಗೆ ಮಾತಲ್ಲ, ಅಂತರಂಗದ ಸ್ವಚ್ಛತೆಯ ಬಗ್ಗೆ ಮಾತು. ಭಗವತ್ ಭಕ್ತ ಅಂದರೆ ಒಬ್ಬ ನನ್ನ ಭಕ್ತನ ಪಾದದ ಧೂಳು. ಅದಕ್ಕೆ ಹೇಳ್ತಾರೆ ಬ್ರಾಹ್ಮಣರು ಕೊಡ್ಲಿಲ್ವಂತೆ, ಗೋಪಿಕಾ ಸ್ತ್ರೀಯರು ಕೊಟ್ರಂತೆ ಅಂತ. ದ್ವಾರಕೆಗೆ ಹೋದಾಗ ಬ್ರಾಹ್ಮಣರು ಯಪ್ಪ ಇಂಥ ಪಾಪ ನಾವು ಮಾಡಲ್ಲ ಅಂದ್ರಂತೆ. ಆದರೆ ಭಗವತ್ ನಿಜವಾದ ಪರಮಶ್ರೇಷ್ಠ ಕೃಷ್ಣನ ಪರಮಶ್ರೇಷ್ಠ ಭಕ್ತರು ಗೋಪಿಕಾ ಸ್ತ್ರೀಯರೇ ಆಗಿದ್ರು. ಎಲ್ಲರಲ್ಲೂ ಕೃಷ್ಣನ ಕಾಣ್ತಿದ್ರು. ಕೃಷ್ಣನಿಗೋಸ್ಕರ ಆ ಮಟ್ಟಿಗೆ ಹಪಹಪಿಸ್ತಾ ಇದ್ರು ಗೋಪಿಕಾ ಸ್ತ್ರೀಯರು. ಅಂದರೆ ಇದೊಂದು ಮಾತು, ಬ್ರಾಹ್ಮಣರ ಭಕ್ತರಿರ್ಬೋದು, ಆದರೆ ಅವರಿಗಿಂತ ಶ್ರೇಷ್ಠ ಭಕ್ತರು ಈ ಗೋಪಿಕಾ ಸ್ತ್ರೀಯರಾಗಿದ್ದರು. ಕೃಷ್ಣನನ್ನು ಎಡೆಬಿಡದೆ ಅನುಕ್ಷಣವೂ ಆರಾಧಿಸಿದ ಅದೊಂದು ಪರಂಪರೆ ಅದು. ರಾಧಾ ಕೃಷ್ಣ, ಆ ರಾಧೆ, ಆ ಗೋಪಿಕಾ ಸ್ತ್ರೀಯರು ಕೃಷ್ಣನ ಬದುಕನ್ನು ಓದಬೇಕಾದ್ರೆ ಇವರ ಹೊರತಾಗಿ ಕೃಷ್ಣನ ಬದುಕು ಅಪೂರ್ಣ. ಹಾಗೆ ಅವರು ಕೃಷ್ಣನ ತಲೆನೋವಿಗೆ ಪಾದದ ಧೂಳನ್ನು ಕೊಡಲಿಕ್ಕೆ ತಯಾರಾದರು. ಬ್ರಾಹ್ಮಣರ ಅಥವಾ ಈ ಕೆಲವು ಭಕ್ತರ ಲೆಕ್ಕಾಚಾರ, ಅಯ್ಯೋ ನಮ್ಮ ಪಾದದ ಧೂಳು ಕೃಷ್ಣನ ಹಣೆಗೆ ಮೆಟ್ಟೋದು ಅಂದರೆ ಅಥವಾ ಹಚ್ಚೋದು ಅಂದರೆ ಬಹಳ ಪಾಪ, ನಮಗೆ ಆ ಪಾಪ ತಟ್ಟಬಾರ್ದು ಅಂತ. ಆದರೆ ನಿಜವಾದ ಭಕ್ತ ಪಾಪ ಪುಣ್ಯದ ಯೋಚನೆಯೇ ಇಲ್ಲ. ಕೃಷ್ಣನ ತಲೆನೋವು ಸರಿ ಹೋಗುತ್ತೆ ಅನ್ನೋದಾದ್ರೆ ನಾನು ಪ್ರಾಣ ಕೊಡಲಿಕ್ಕೂ ತಯಾರಿದ್ದೀನಿ, ಇದು ಭಕ್ತ ಅಂತ. ಶ್ರೇಷ್ಠ ಭಕ್ತನಿಗೂ ಸಾಮಾನ್ಯ ಭಕ್ತನಿಗೂ ಇರೋ ವ್ಯತ್ಯಾಸ, ಸಾಮಾನ್ಯ ಭಕ್ತ ಪ್ರತಿಯೊಂದರಲ್ಲೂ ಪಾಪ ಪುಣ್ಯ ನೋಡ್ತಾನೆ. ಶ್ರೇಷ್ಠ ಭಕ್ತ ಭಗವಂತನ ವಿಚಾರ ಅಂತ ಬಂದಾಗ ಅಲ್ಲಿ ಪಾಪ ಪುಣ್ಯದ ಲೆಕ್ಕಾಚಾರಕ್ಕೆ ಸಮಯವೇ ಇಲ್ಲ. ಅಲ್ಲಿ ಅಯ್ಯೋ ಹೌದಾ, ಕೃಷ್ಣನಿಗೆ ತಲೆನೋವು ಬಂದಿದೆಯಾ, ಹಾಗಾದರೆ ತಗೊಳ್ಳಿ, ಏನು ಬೇಕು, ಧೂಳು ಬೇಕಾ ಇಲ್ಲ ನನ್ನ ಪ್ರಾಣ ಬೇಕಾ ಅನ್ನೋ ಥರ ಇರುತ್ತೆ ಕತೆ. ಹಂಗೆ ನಾವು ಭಗವಂತನ ವಿಚಾರ ಬಂದಾಗ ಗೋಪಿಕಾ ಸ್ತ್ರೀಯರ ಹಾಗೆ ಸುಮ್ಮನೆ ಹುಚ್ಚರ ಆಗಿಬಿಡಬೇಕು. ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಂತ್ಕೊಳ್ಳಿ, ಏನಪ್ಪ ಪ್ರತಿದಿನ ಭಾಳ ಚೆನ್ನಾಗಿ ಎಲ್ಲರ ಜೊತೆ ಮಾತಾಡ್ತಿದ್ರಿ, ಏನು ಇವಳು ಏನಪ್ಪ ಇಷ್ಟೊಂದು ಮಾತಾಡ್ತಾಳೆ ಅಂತ ಅಂದುಕೊಳ್ತಿದ್ರು ಎಲ್ಲ. ಒಂದು ಹಂತ ಆದಮೇಲೆ ಯಾಕೋ ನಿಮಗೆ ಅನ್ನಿಸ್ಬಿಡ್ತು, ಇಲ್ಲಪ್ಪ ನಾನು ತುಂಬ ಮಾತಾಡ್ತಿದ್ದೀನಿ, ಯಾಕೋ ನಾನು ಕೆಲಸ ಮಾಡೋ ಸಮಯದಲ್ಲಿ ನಗನಗ್ತಾ ಒಂಚೂರು ಮಾತು ಕಡಿಮೆ ಮಾಡಿ ಭಗವಂತನ ಕಡೆ ಗಮನ ಕೊಟ್ಟುಬಿಡಬೇಕು. ನನ್ನ ಪಾಡಿಗೆ ಅಂತರಂಗದಲ್ಲಿ ಸುಮ್ಮನೆ ಸಂತೋಷವಾಗಿರಬೇಕು. ನಾಳೆಯಿಂದ ಅವರೇ ಹೇಳ್ತಾರೆ, ಅಯ್ಯೋ ನಿನ್ನೆ ಅಷ್ಟೆಲ್ಲ ಮಾತಾಡ್ತಿದ್ದಿ, ಯಾಕೆ ನೀನು ಇವಾಗ ಮಾತಾಡ್ತಿಲ್ಲ ಅಂತ. ಅಯ್ಯೋ ಪಾಪಿಗಳ, ಮಾತಾಡಿದ್ರು ತಪ್ಪು, ಮಾತಾಡದೆ ಹೋದ್ರು ತಪ್ಪು, ಇನ್ನು ಹೆಂಗಿರಬೇಕು ಅಂತ. ಹೆಂಗಿರಬೇಕು, ಸುಮ್ಮನೆ ನಿನಗೆ ಹೆಂಗೆ ಬೇಕು ಹಂಗಿರು. ಹೆಂಗೆ ಬೇಕು ಅಂದರೆ ನಿನ್ನ ಅಂತರಂಗದಲ್ಲಿ ಭಗವಂತನ ಸ್ಮರಣೆ ಮಾಡ್ತಾ ಆನಂದವಾಗಿರು. ಜನರ ಹತ್ರ ಮಾತಾಡಿದ್ರೂ ಸಮಸ್ಯೆ, ಮಾತಾಡದೆ ಹೋದರೂ ಸಮಸ್ಯೆ. ಮಾತಾಡಿದ್ರೆ ಏನೋ ಬಾಯ ಮುಚ್ಚಲ್ವಲ್ಲಪ್ಪ ನೀನು ಅಂತಾರೆ. ಮಾತಾಡದೆ ಹೋದರೆ ಏನಪ್ಪ ಯಾರ ಜೊತೆ ಮಾತಾಡದೆ ಇರೋಷ್ಟು ಅಹಂಕಾರನ ಅಂತಾರೆ. ಓಲಿ ಒಂದು ಚೂರು ಮಾತಾಡೋಣ ಅಂದರೆ ಏನಪ್ಪ ಏನೋ ಚೂರು ಬೇಕೋ ಬೇಡವೋ ಅಂತ ಮಾತಾಡ್ತೀಯಾ ಅಂತಾರೆ. ಈಗ ನಾನು ಬಾಯಿ ಹೊಲ್ಕೊಂಡು ಬರಬೇಕು, ಯಾರೋ ಟೈಲರ್ ಹತ್ರಕ್ಕೆ ಹೋಗ್ಬಿಟ್ಟು ಟೈಲರ್ ಅಂಗಡಿಗೆ ಹೋಗ್ಬೇಕು, ಏನಪ್ಪ ಬಟ್ಟೆ ಹೊಲಿಬೇಕು, ಇಲ್ಲ ಕಣಂಗೆ ನಾನು ಬಾಯಿ ಹೊಲ್ದು ಕೊಟ್ಬಿಡೋಣ ಒಂಚೂರು. ಬಾಯಿ ಓಪನ್ ಆಗಿದ್ರೆ ತಾನೇ ಇವ್ರಿಗೆಲ್ಲ ಇಷ್ಟು ಸಮಸ್ಯೆ ಅಂತ. ಹಾಗೆ ಕತೆ ಭಗವಂತನನ್ನು ಅಂತರಂಗದಲ್ಲಿ ನೆಲೆ ಮಾಡಿಕೊಳ್ಳುವುದು ಹೇಗೆ. ದೇವಸ್ಥಾನ ಅಂದಾಗ ಗರ್ಭಗುಡಿಯಲ್ಲಿ ದೇವರನ್ನು ಪ್ರತಿಷ್ಠಾಪಿಸುತ್ತಾರೋ ವಿಗ್ರಹವನ್ನು, ಹಾಗೆ ನಮ್ಮ ಅಂತರಂಗದಲ್ಲಿ ಅಂಥದ್ದೊಂದು ಅಂದರೆ ಭಗವಂತನ ಪ್ರತಿಷ್ಠಾಪನೆ ಅಂದರೆ ಜ್ಞಾನ ಅಜ್ಞಾನದ, ಧರ್ಮ ಅಧರ್ಮದ, ನ್ಯಾಯ ಅನ್ಯಾಯದ ವಿವೇಕವನ್ನು ನಿಮ್ಮ ಅಂತರಂಗದಲ್ಲಿ ಇಟ್ಟುಕೊಳ್ಳೋದೇ ಭಗವಂತನನ್ನು ಸ್ಮರಣೆ ಮಾಡಿದ ಹಾಗೆ. ಓ ನನ್ನಲ್ಲಿ ಭಗವಂತ ಇದ್ದಾನೆ ಅಂತ ಅಂದುಕೊಂಡು ಮೈಮರೆತು ಭ್ರಮೆಯಲ್ಲಿ ಅಜ್ಞಾನದಲ್ಲಿ ಕೊಚ್ಚೆ ಗುಂಡಿಗೆ ಬೀಳೋದಲ್ಲ. ವಿವೇಕ ಅವಿವೇಕಗಳ ಅರಿವಿರಬೇಕು. ಯಾವುದು ಸರಿ ಯಾವುದು ತಪ್ಪು, ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರ್ದು, ಯಾವುದು ನೋಡಬೇಕು ಯಾವುದು ನೋಡಬಾರ್ದು, ಯಾರಿಗೆ ತಲೆ ಬಾಗಬೇಕು ಯಾರಿಗೆ ತಲೆ ಬಾಗಬಾರ್ದು. ಹೀಗೆ ಅರಿವು, ಜ್ಞಾನ, ವಿವೇಕ, ಸುಜ್ಞಾನ ಇವುಗಳೇ ಪರಮಾತ್ಮನ ಅಂಶಗಳು. ಇವು ನಿಮ್ಮ ಅಂತರಂಗದಲ್ಲಿದ್ದರೆ ದೇವರಿದ್ದಾನೆ ಅಂತ. ಇಲ್ಲಾಂದರೆ ಸುಮ್ಮನೆ ದೇವರ ವಿಗ್ರಹವನ್ನು ತಲೆಯಲ್ಲಿ ಇಟ್ಕೊಂಡು ಭ್ರಮೆಯಲ್ಲಿ ಅಜ್ಞಾನದಲ್ಲಿ ಗುಂಡಿ ಒಳಗೆ ಬಿದ್ದರೆ ಅದು ದೇವರ ಸ್ಮರಣೆ ಆಗಲಿಕ್ಕಿಲ್ಲ.
ಹಾಗಾಗಿ ಇಲ್ಲಿ ಭಗವಂತನನ್ನು ಈ ಮಟ್ಟಿಗೆ ನಾವು ಅಂದರೆ ನಮ್ಮ ಅರಿವನ್ನು ಹೆಚ್ಚಿಸಿಕೊಂಡಾಗ ಕರುಣೆ, ಕ್ಷಮೆ, ಈ ಹಿಂದೆ ನಿಮ್ಮ ಬದುಕಲ್ಲಿ ಏನಾಯಿತೋ ಈ ಕ್ಷಣ ಕೂತು ಜಾಗದಲ್ಲಿ ಎರೇಸ್ ಮಾಡಿಬಿಡಿ. ನಿಮ್ಮ ಇಡೀ ಬದುಕನ್ನು ಯಾರದೋ ಮುಂದೆ ತೋರಿಸ್ಲಿಕ್ಕೆ ಮುಡಿಪಿಡಬೇಡಿ. ಇವೆಲ್ಲ ಹಳ್ಳಿ ಕಡೆ ಒಂದು ಮಾತಿದೆ, ಅವನ ಮುಂದೆ ಬೆಳೆದು ತೋರಿಸೋ. ಏನು ತೋರಿಸೋದು? ಆ ಮಧ್ಯೆ ನಾನೇ ಏನೋ ಆಗ್ಬಿಟ್ಟೆ, ಏನು ಮಾಡೋದು? ಯಾರಿಗೆ ಏನನ್ನೂ ಬೆಳೆದು ಏನನ್ನೂ ಸಾಧಿಸಿ ಯಾರಿಗೂ ತೋರಿಸೋದಿಲ್ಲ. ಅವರು ಪಾಪವನ್ನು ಅವರು ತಿಂದುಕೊಳ್ತಾರೆ. ಅವ್ರು ಹಿಂಗೆ ಮಾಡಿಬಿಟ್ರು, ನಾನು ಅವ್ರ ಮುಂದೆ ಹಿಂಗೆ ಬೆಳೆದು ತೋರಿಸ್ತೀನಿ ಅನ್ನುವ ಆ ಸ್ವಲ್ಪ ದ್ವೇಷದ ಬುದ್ಧಿಯೇ ನಿಮ್ಮನ್ನು ಹಾದಿ ತಪ್ಪಿಸುತ್ತೆ, ತುಂಬ ಹಾಳು ಮಾಡುತ್ತೆ. ನಿಮಗೆ ಕೃಷ್ಣ ಅಥವಾ ಭಗವಂತ ಈ ಬದುಕನ್ನು ಕೊಟ್ಟಿದ್ದಾನೆ, ಅಲ್ಲಲ್ಲಿ ಯಾರೋ ದ್ರೋಹ ಮಾಡಿದ್ರು, ಯಾರೋ ಬೆನ್ನಿಗೆ ಚೂರಿ ಹಾಕಿದ್ರು, ಯಾರೋ ನಿಮಗೆ ದ್ರೋಹ ಮಾಡಿ ಇಲ್ಲಿಗೆ ನಿಮ್ಮ ಬದುಕು ತುಂಬ ಪಾಠ ಕಲ್ತಿದೆ. ನೀವು ಅವ್ರಿಗೆಲ್ಲ ಕೃತಜ್ಞರಾಗಿರಬೇಕು. ಯಾಕೆ? ಯಾರು ನಂಬಬೇಕು, ಯಾರು ನಂಬಾರ್ದು, ಯಾರ ಜೊತೆ ಹೇಗಿರಬೇಕು, ಇದೆಲ್ಲವನ್ನು ತಿಳಿಸಿದ್ದು ಅವರು. ಅಯ್ಯೋ ಅವನು ಮುಂದೆ ನೋಡು ನಾನು ಹೆಂಗೆ ಬೆಳೆದು ತೋರಿಸ್ತೀನಿ ಅನ್ನುವ ಈ ಮನಸ್ಥಿತಿಯೇ ತುಂಬ ಸಾರಿ ನಿಮಗೆ ತಪ್ಪು ಮಾಡಲಿಕ್ಕೆ ಕಾರಣ ಆಗಿಬಿಡುತ್ತೆ. ಕೃಷ್ಣ ಹೇಳ್ತಾನೆ, ಇದು ಯಾವುದು ಬೇಡಪ್ಪ. ಯಾಕಂದರೆ ಮನಸ್ಸು ಸಾಮಾನ್ಯವಾಗಿ ಈ ರಾಜಸ ಗುಣದಲ್ಲಿ, ಈ ಕೋಪದಲ್ಲಿ, ದುಃಖದಲ್ಲಿ, ಅಜ್ಞಾನದಲ್ಲಿ ಇಲ್ಲೆಲ್ಲ ನಿರಾಸೆನೇ ಅನುಭವಿಸುತ್ತೆ. ತಾಮಸ ಗುಣ, ರಾಜಸ್ಸು ಗುಣ, ಈ ತಮಸ್ಸು ರಜಸ್ಸು ಇವೆರಡೂ ಮನಸ್ಥಿತಿಗಳಲ್ಲೂ ಕೂಡ ಮನುಷ್ಯ ಅಷ್ಟು ದೊಡ್ಡ ನಷ್ಟವನ್ನು ಅನುಭವಿಸ್ತಾನೆ. ಕೃಷ್ಣ ಹೇಳ್ತಾನೆ, ಹೊರಗಡೆ ಅಂದರೆ ಈ ಸ್ಥಿತಿಯಲ್ಲಿ ಭಗವಂತನನ್ನು ನಾವು ನೆಲೆಗೊಳಿಸಿಕೊಂಡು ಧರ್ಮದ ನ್ಯಾಯ ಅನ್ಯಾಯದ ವಿವೇಕ ಬಂದರೆ ಮನಸ್ಸು ಮಡಿಯಾಗಿ, ಅಂದರೆ ಈ ಸಮಯದಲ್ಲಿ ನಿಜವಾಗಿ ನಾವು ಸ್ವಚ್ಛವಾಗ್ತೀವಿ. ಇದು ನಿಜವಾದ ಮಡಿವಂತಿಕೆ. ಮಡಿ ಅಂದರೆ ಅಂತರಂಗದ ಶುದ್ಧತೆ. ಮನಸ್ಸಿನ ಸ್ವಚ್ಛತೆಯನ್ನು ಸಾಧಿಸದೆ ಬಾಹ್ಯ ಮಡಿ ಮಾಡುವುದರಿಂದ ಯಾವ ಉಪಯೋಗವೂ ಇಲ್ಲ. ಹಂಗಂತ ಸ್ನಾನ ಮಾಡದೆ ಮಖ ತೊಳೆದೇ ಇರಬೇಡಿ ಅಂತ. ಹೌದಪ್ಪ, ಗುರುಗಳು ಹೇಳಿದ್ದಾರೆ ಅಂತರಂಗದ ಮಡಿ ಬಹಳ ಮುಖ್ಯ ಅಂತ. ಹೊರಗಡೆ ಸ್ನಾನ ಮಾಡದಿದ್ದು ನಿಮ್ಮನ್ನು ಮನೆಯವರೇ ಹೊರಗಡೆಗೆ ಹಾಕ್ತಾರೆ, ಹೋಗಪ್ಪ ಆಚೆ ನೀನು ಅಂತ. ದೇಹವನ್ನು ಶುಚಿಯಾಗಿಟ್ಟುಕೊಳ್ಳುವುದು ಅದು ಮನುಷ್ಯ ಸಹಜ ಬುದ್ಧಿ, ಅಥವಾ ದೇಹವನ್ನು ಶುಚಿತ್ವ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಆದರೆ ಕೃಷ್ಣ ಹೇಳ್ತಿದ್ದಾನೆ, ಮನಸ್ಸಿನ ಸ್ವಚ್ಛತೆಯನ್ನು ಸಾಧಿಸದೆ ಹೊರಗಡೆ ನೀವು ಶಂಠ ಹಾಕ್ಕೊಂಡು ವಿಕ್ಸು ಓಕೆ ಕ್ರೀಮ್ ಅನ್ನೋಕೆ ಹೋಗಿ ವಿಕ್ಸ್ ಅಂದ್ಬಿಟ್ಟೆ. ಹೊರಗೆ ಕನ್ನಡಿ ಮುಂದೆ ನಿಂತು ನಾವು ತುಂಬ ಶೃಂಗಾರ ಮಾಡಿಕೊಳ್ಳೋದು ಒಳ್ಳೆಯದೇ, ಏನು ತಪ್ಪಿಲ್ಲ. ಆದರೆ ಅದು ಮಾತ್ರ ಅಲ್ಲ, ಅಂತರಂಗದ ಶುಚಿ. ಈಗ ನೀವು ಮಾಡ್ತಿರೋದು ಇದೆಯಲ್ಲ, ಇದು ಮನಸ್ಸಿನ ಮೇಕಪ್. ಈಗ ಒಂದು 5:40 ಏನು ತರಗತಿಯಲ್ಲಿ ಕೂತಿದ್ದಾರೆ, ಇದು ಮನಸ್ಸಿಗೆ ಮಾಡುವ ಮೇಕಪ್. ಮುಖವನ್ನು ಚೆನ್ನಾಗಿಟ್ಕೊಳ್ಳಿ, ದೇಹವನ್ನು ಸುಂದರವಾಗಿಟ್ಕೊಳ್ಳಿ, ಏನು ತಪ್ಪಿಲ್ಲ. ಅಯ್ಯೋ ಹೌದಪ್ಪ, ಹೊರಗಿನ ಸುಂದರತೆಗಿಂತ ಒಳಗಿನ ಸುಂದರತೆ, ಒಳಗಿನ ಮಡಿವಂತಿಕೆ ಭಾಳ ಮುಖ್ಯ ಅಂತ ನೀವು ಈ ಹೊರಗಡೆ ದೇಹದ ಶುಚಿತ್ವವನ್ನು ಕಡೆಗಣಿಸೋ ಹಾಗಿಲ್ಲ. ಅದಕ್ಕೆ ಬಹಳ ಹಿಂದೆ ಮಹಾಭಾರತದಲ್ಲಿ ಈ ಅಂಬಿಕೆ ಅಂಬಾಲಿಕೆ ಗೊತ್ತಲ್ಲ, ಅಂಬಿಕೆ ಅಂಬಾಲಿಕೆ. ಅಂಬಿಕೆ ಮತ್ತು ಅಂಬಾಲಿಕೆಗೆ ಅವರ ಗಂಡಂದಿರು ಚಿತ್ರಾಂಗದ ವಿಚಿತ್ರವೀರ್ಯ ಸತ್ತೋಗ್ಬಿಡ್ತಾರೆ, ಮಕ್ಕಳಾಗಿಲ್ಲ. ಏನು ಮಾಡೋದು? ಆಗ ಭೀಷ್ಮನನ್ನು ಸತ್ಯವತಿ ಕೇಳ್ತಾಳೆ, ಅಪ್ಪ ನೋಡಪ್ಪ, ವಂಶ ಮುಂದುವರಿಬೇಕಣಯ್ಯ, ನೀನು ನಿನ್ನ ತಮ್ಮಂದಿರ ಹೆಂಡತಿಯರ ಜೊತೆ ಸೇರಿ ನಿಯೋಗ ಪದ್ಧತಿಯಲ್ಲಿ ಮಗುವನ್ನು ಮಾಡಿ ವಂಶ ಮುಂದುವರಿಯೋ ಹಾಗೆ ಮಾಡಪ್ಪ ಅಂದಾಗ ಭೀಷ್ಮ ಹೇಳ್ತಾನೆ, ಅಯ್ಯೋ ತಾಯಿ, ನಿನಗೋಸ್ಕರನೇ ನಾನು ಬ್ರಹ್ಮಚಾರಿ ಆಗಿರೋದು, ನಾನು ಮತ್ತೆ ಆ ದಾರಿಗೆ ಹೋಗ್ಲಿಕ್ಕಿಲ್ಲ, ನಾವು ಬೇರೆ ಏನೋ ದಾರಿ ಮಾಡೋಣ ಅಂತ. ಆಗ ವೇದವ್ಯಾಸರನ್ನು ಕರೆಸ್ತಾರೆ. ಈ ವೇದವ್ಯಾಸರಂತೂ ವಾಸನೆ ಹೊಡಿತಿರ್ತಾರಂತೆ. ದೇಹ ಎಲ್ಲ ಅಂದರೆ ಅವರು ಸನ್ಯಾಸಿಗಳು, ಕಾಡಲ್ಲಿ ಬದುಕೋರು, ಅವರಿಗೆ ದೇಹದ ಶುಚಿತ್ವದ ಬಗ್ಗೆ ಅಷ್ಟು ಗಮನ ಇಲ್ಲ. ಅವರು ಕೂಡ ಹಾಗೆ ನೋಡಿದ್ರೆ ತಮ್ಮಂದಿರ ಹೆಂಡತಿ, ಯಾಕಂದರೆ ಈ ಸತ್ಯವತಿಯ ಮಗನೇ ಈ ವೇದವ್ಯಾಸರು.
ಆ ವೇದವ್ಯಾಸರು ಅಂದರೆ ಸತ್ಯವತಿ ಈ ಶಂತನುವಿನ ಮದುವಾಗೋಕ್ಕಿಂತ ಮುಂಚೆನೇ ಪರಾಶರರ ಜೊತೆ ಸೇರಿ ಈ ದೋಣಿ ನಡೆಸೋ ಸಮಯದಲ್ಲಿ ಪರಾಶರರ ಜೊತೆ ಮೋಹಗೊಂಡು ಅಥವಾ ಅವ್ರ ಜೊತೆ ಸೇರಿ ಈ ವೇದವ್ಯಾಸರು ಹುಟ್ಟಿರ್ತಾರೆ. ಆಮೇಲೆ ಶಂತನುವನ್ನು ಮದುವೆ ಆಗ್ತಾರೆ. ಅಲ್ಲಿ 2 ಮಕ್ಕಳಾಗ್ತಾರೆ, ಚಿತ್ರಾಂಗದ, ವಿಚಿತ್ರವೀರ್ಯ. ಅವರಿಗೆ ಭೀಷ್ಮ ಇವರಿಬ್ಬರಂತಂದು ಮದುವೆ ಮಾಡ್ತಾನೆ, ಅಂಬಿಕೆ ಅಂಬಾಲಿಕೆಯನ್ನು. ಆದರೆ ಅವರು ಮಕ್ಕಳು ಸತ್ತು ಹೋಗ್ತಾರೆ. ಅಂದರೆ ಚಿತ್ರಾಂಗದ, ವಿಚಿತ್ರವೀರ್ಯ ಮದುವೆಯಾದ ಸ್ವಲ್ಪ ದಿನಕ್ಕೆ ಅವರು ಸತ್ತು ಹೋಗ್ತಾರೆ. ಈಗ ಪಾಪ ಹೆಣ್ಣು ಮಕ್ಕಳಿಲ್ಲ, ಮದುವೆಯಾಗಿ ಗಂಡಂದಿರು ಸತ್ತು ಹೋಗಿದ್ದಾರೆ. ಈಗ ಮಗುವು ಆಗಬೇಕು, ವಂಶ ಮುಂದುವರಿಬೇಕು. ಆಗ ವೇದವ್ಯಾಸರನ್ನು ಕರೆಸಿದಾಗ, ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಅವ್ರ ದೇಹ ಎಲ್ಲ ಗಬ್ಬನ್ನೋದಂತೆ, ವಾಸನೆ ಒಡೆಯೋದಂತೆ, ಬೆವರು, ಆ ಗಡ್ಡ ಎಲ್ಲ ಬಿಟ್ಟಿದ್ದಾರೆ, ದೇಹ ಎಲ್ಲ ಬೂದಿ ಬೂದಿ ಬಳ್ಕೊಂಡಿದ್ದಾರೆ, ಆ ಒಂಥರ ವಾಸನೆ. ಈ ಅಂಬಿಕೆ ಅಂಬಾಲಿಕೆಯರಿಗೆ ಅವ್ರ ಜೊತೆ ಆ ರಾತ್ರಿ ಸೇರ್ಲಿಕ್ಕೆ ಹೋದಾಗ ಆ ವಾಸನೆ ತಡೆಯೋಕ್ಕಾಗದೆ ಕಣ್ಣು ಮುಚ್ಚಿದ್ರು. ಆಗ ಧೃತರಾಷ್ಟ್ರ ಹುಟ್ಟದ, ಅಸಹ್ಯ ಪಟ್ಟುಕೊಂಡ್ರು. ಆಗ ಪಾಂಡು ಹುಟ್ಟದ. ಅಂದರೆ ಅದಕ್ಕೆ ಹೇಳ್ತಾ ಇದ್ದೀನಿ, ಹೊರಗಿನ ಶುಚಿತ್ವವು ಕೂಡ ಬಹಳ ಒಳ್ಳೆಯದು ಅಂತ. ಹಂಗೆ ನೋಡಿದ್ರೆ ವೇದವ್ಯಾಸರು ಈಗಲ ಥರ ಒಳ್ಳೆ ಸೆಂಟ ಹಾಕ್ಕೊಂಡು ಬಂದಿದ್ರೆ ಬಹುಶಃ ಒಳ್ಳೆ ಮಕ್ಕಳೇ ಹುಡ್ತಿದ್ರೋ ಏನೋ. ಅಥವಾ ಈ ಕುರುಡ ಅಂದರೆ ಕಣ್ಣು ಮುಚ್ಚಿಬಿಟ್ರು, ಧೃತರಾಷ್ಟ್ರ ಹುಟ್ಟದ ಅಂತ ಒಂದು ಮಾತು. ಅಂದರೆ ಈ ದೇಹ ಶುಚಿಯಾಗಿಲ್ಲದೆ ಹೋದಾಗ ಏನು ತಪ್ಪಾಗುತ್ತೆ ಎನ್ನುವುದು, ಇದನ್ನು ಉದಾಹರಣೆ ಹೇಳಬೇಕಿತ್ತು, ಅದಕ್ಕೆ ಹೇಳಿದೆ.